Good morning, 6th standard. You are not watching correctly any video. You are not doing correctly homework. If you are doing this type, next year you are getting so much problem. ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ಇಂದ ಕರೆಕ್ಟಾಗಿ ಓದ್ತೀರಾ ಅಂದರೆ ಮುಂದೆ ಏನೂ ಕಷ್ಟ ಆಗಲ್ಲ. ಸೊ ಇವಾಗ ನಾನು ಓದ್ತೀನಿ, ಕರೆಕ್ಟಾಗಿ ಲಿಸನ್ ಮಾಡೋ, ಮತ್ತು ಇದು ಹಾರ್ಡ್ ವರ್ಡ್ಸ್ ಇದೆ ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋ, ನಿಮಗೆ ಈಸಿ ಇರುತ್ತೆ ನೆಕ್ಸ್ಟ್ ಇಯರ್ ಓದೋಕ್ಕೆ. ಸೊ ಇವತ್ತು ಒಂದು ಲೆಸನ್ ನೈಸ್ ಲೆಸನ್ ಇದೆ, ಅದು ಫಸ್ಟ್ ಓದ್ತೀನಿ ನಾನು, ಆಮೇಲೆ ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಗಂಧ ಆರ್ ಖನ್ಖನಾಹಟ್. ಸುಗಂಧ ಅಂದರೆ ನೈಸ್ ಸ್ಮೆಲ್, ಖನ್ಖನಾಹಟ್ ಅಂದರೆ साउंड. एक गरीब किसान था, वो खेतों में काम करता था. एक दिन शाम को वो खेत का सारा काम करके घर लौट रहा था. लौटते समय रास्ते में उसे एक मिठाई की दुकान दिखाई दी. मिठाइयों की मीठी मीठी सुगंध उसे बहुत ही भाई. उस सुगंध से किसान के मुंह में पानी आ गया. वो दुकान के पास कुछ देर खड़ा रहा. वो मिठाई खरीदना चाहता था, लेकिन उसके पास पैसे थोड़े थे. वे मिठाई खरीदने के लिए बहुत नहीं थे. वो अपने मन को मनाकर खाली हाथ लौटने लगे. तभी उसे दुकानदार की आवाज सुनाई दी. रुको, पैसे तो देते जाओ. पैसे? कैसे पैसे? किसान ने पूछा. मिठाई के, और कैसे? दुकानदार ने कहा. मैंने तो मिठाई खाई नहीं, किसान ने जवाब दिया. लेकिन तुमने मिठाई की सुगंध तो ली है ना. सुगंध लेना भी मिठाई खाने के बराबर ही तो है, दुकानदार ने कहा. बेचारा किसान घबरा गया. वहाँ खड़ा एक होशियार आदमी ये सब सुन रहा था. उसने किसान को अपने पास बुलाया और उसके कान में धीरे से कुछ कहा. उस आदमी की बात सुनकर किसान का चेहरा खिल उठा. वो दुकानदार के पास गया और अपनी जेब में हाथ डालकर पैसे खनखनाने लगा. पैसों की खनखनाहट सुनकर दुकानदार खुश हो गया. उसने कहा, चलो निकालो पैसे. किसान ने कहा, पैसे तो मैंने दे दिए. दुकानदार ने कहा, अरे तुमने पैसे कब दिए? किसान बोला, क्या तुमने पैसों की खनखनाहट नहीं सुनी? अगर मिठाई की सुगंध लेना मिठाई खाने के बराबर है, तो पैसे की खनखनाहट सुनना भी पैसे लेने के बराबर ही है. किसान गर्व से सिर ऊंचा किए कुछ देर वहां खड़ा रहा. फिर मुस्कुराता हुआ अपने घर की ओर चला गया. इधर ಮತ್ತೆ ಲಿಸನ್ ಮಾಡಿಕೊಂಡು ಈ ಥರ ನೀವು ಈ ಲೆಸನ್ ಓದಬೇಕು. सिख. सूझबूझ से हर विपत्ति का उपाय निकाला जा सकता है. Every adversity can be tackled with wisdom. Every adversity can be tackled with wisdom. ಸೊ ಇವಾಗ ನೀಟಾಗಿ ಲಿಸನ್ ಮಾಡೋ. ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ನೀವು ಲಿಸನ್ ಮಾಡಬೇಕು. ಆಮೇಲೆ ಹೇಳ್ಬಾರ್ದು ಅರ್ಥ ಆಗಿಲ್ಲ ಮಿಸ್, ಡೋಂಟ್ ಸೇ. ಸುಗಂಧ ಆರ್ ಖನ್ಖನಾಹಟ್. ಏಕ್ ಗರೀಬ್ ಕಿಸಾನ್ ಥಾ. ಒಂದು ತುಂಬ ಪುವರ್ ಕಿಸಾನ್ ಅಂದರೆ ಫಾರ್ಮರ್ ಇತ್ತು, ತುಂಬ ಪೋರ್ ಇತ್ತು ಅವರು. ಡೈಲಿ ಕೆಲಸ ಮಾಡೋದು ಜಮೀನಲ್ಲಿ. ಖೇತ್ ಅಂದರೆ ಜಮೀನ್. ವೋ ಖೇತೋ ಮೇ ಕಾಮ್ ಕರ್ತಾ ಥಾ. ಡೈಲಿ ಅವರು ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು. एक दिन शाम को वो खेत का सारा काम करके घर लौट रहा था. ಒಂದಿನ ಅದು ಜಮೀನ್ದು ಫುಲ್ ಕೆಲಸ ಫಿನಿಶ್ಡ್ ಮಾಡಿಕೊಂಡು ಮನೆಗೆ ಬರ್ತಾಯಿದ್ರು. लौटते समय रास्ते में उसे एक मिठाई की दुकान दिखाई दी.
ಫುಲ್ ಡೇ ಕೆಲಸ ಮಾಡಿದೆ, ಹೊಟ್ಟೆನೇ ಏನೋ ತಿಂದಿಲ್ಲ. ಮತ್ತು ಅದು ರೋಡ್ ಪಕ್ಕ ಒಂದು ಸ್ವೀಟ್ ಅಂಗಡಿ ನೋಡಿದ್ದು. ಮಿಠಾಯಿ ಕಿ ಮಿಠಿ ಮಿಠಿ ಸುಗಂಧ ಸೆ ಬಹುತಿ ಭಾಯಿ. ಅದು ಸ್ವೀಟಿಂದ ತುಂಬ ಸ್ಮೆಲ್, ಚೆನ್ನಾಗಿರೋದು ಸ್ಮೆಲ್ ಬರ್ತಾಯಿದ್ರು. ಅವ್ರಿಗೆ ತುಂಬ ಇಷ್ಟ ಆಯಿತು. ಉಸ್ ಸುಗಂಧ ಸೆ ಕಿಸಾನ್ ಕೆ ಮುँह में पानी आ गया. ತುಂಬ ಅವ್ರಿಗೆ ಅದು ತಿನ್ನೋಕ್ಕೆ ಇಷ್ಟ ಆಯಿತು. वो दुकान के पास कुछ देर खड़ा रहा. ಆಮೇಲೆ ಅಂಗಡಿ ಮುಂದೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ನಿಂತ್ಕೊಂಡಿದ್ದು. ನೋಡ್ತಾಯಿದ್ರು ಯಾವುದಕ್ಕೆ ಎಷ್ಟು ರೇಟ್ ಅಂತ ನೋಡ್ತಾಯಿದ್ರು. वो मिठाई खरीदना चाहता था. ಅವರೇ ಅದು ಸ್ವೀಟ್ ಪರ್ಚೇಸ್ ಮಾಡಬೇಕು ಅಂತ, ತಿನ್ನಬೇಕು ಅಂತ ಆಸೆ ಇತ್ತು. ಲೇಕಿನ್ ಉಸ್ಕೆ ಪಾಸ್ ಪೈಸೆ ಥೋಡೆ ಥೇ. ಮತ್ತು ಅವರ ಹತ್ರ ದುಡ್ಡು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ವೇ ಮಿಠಾಯಿ ಖರೀದನೆ ಕೆ ಲಿಯೆ ಬಹುತ್ ನಹೀ ಥಿ. ಅದಕ್ಕೆ ಯಾರು ಅವ್ರಿಗೆ ಸ್ವೀಟ್ ಕೊಡಲ್ಲ. वो अपने मन को मनाकर खाली हाथ लौटने लगा. ಆವಾಗ ಮೈಂಡ್ಗೆ ಹೇಳಿದ್ದು, ಆಯಿತು ಬಿಡು, ಆಮೇಲೆ ದುಡ್ಡು ಬರುತ್ತೆ ಆವಾಗ ಪರ್ಚೇಸ್ ಮಾಡೋಣ, ತಿನ್ನೋಣ ಅಂತ. ತಭಿ ಉಸೆ ದುಕಾನ್ದಾರ್ ಕಿ ಆವಾಜ್ ಸುನಾಯಿ ದಿ. ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ಸಡನ್ಲಿ ಶಾಪ್ಕೀಪರ್ ಅವ್ರಿಗೆ ಕರೆದಿದ್ದು. ರುಕ್ಕೋ ಪೈಸೆ ತೋ ದೇತೆ ಜಾವ್. ಆವಾಗ ಅವ್ರು ಹೇಳಿದ್ದು, ಅವ್ರಿಗೆ ಹೇಳ್ತಾ ಇದ್ದಾರೆ, ಎಲ್ಲಿ ಹೋಗ್ತೀರಾ, ದುಡ್ಡು ಕೊಟ್ಬಿಟ್ಟು ಹೋಗು. ಪೈಸೆ ಕೈಸೆ ಪೈಸೆ ಕಿಸನ್ನೇ ಪೂಜೆ. ಈಗ ತುಂಬ ಶಾಕ್ ಆಯಿತು. ನನಗೇನೋ ಪರ್ಚೇಸೇ ಮಾಡಿಲ್ಲ, ಏನೋ ತಿಂದೇ ಇಲ್ಲ, ಮತ್ತೆ ಯಾಕೆ ದುಡ್ಡು ಕೇಳ್ತಾ ಇದ್ದಾರೆ. मैंने तो मिठाई खाई ही नहीं. ನಾನು ತಿಂದೇ ಇಲ್ಲ. ಕಿಸನ್ನೇ ಜವಾಬ್ ದಿಯಾ. ಲೇಕಿನ್ ತುಮ್ನೆ ಮಿಠಾಯಿ ಕಿ ಸುಗಂಧ ತೋ ಲೀ ಹೈ ನಾ. ನೀವೇ ತಿಂದಿಲ್ಲ, ಮತ್ತು ನಮ್ಮ ಅಂಗಡಿಯಿಂದ ನೀವು ಆ ಸ್ವೀಟ್ದು ಸ್ಮೆಲ್ ತಗೊಂಡಿದ್ದಲ್ವಾ. ಸುಗಂಧ ಲೇನಾ ಭೀ ಮಿಠಾಯಿ ಖಾನೆ ಕೆ ಬರಾಬರ್ ಹೀ ತೋ ಹೈ. ಅದು ಸ್ಮೆಲ್ ತಗೊಳ್ಳೋದು, ಸ್ವೀಟ್ ತಿನ್ನೋದು ಸೇಮ್ ಅಲ್ವಾ. ದುಕಾನ್ದಾರನೇ ಕಹಾ. ಬೇಚಾರ ಕಿಸಾನ್ ಘಾಬ್ರಾ ಗಯ. ಅವ್ರಿಗೆ ತುಂಬ ಗಾಬರಿ ಆಯಿತು. ಏನು ಹೇಳ್ತಾರೆ, ಈ ಥರ ಹೆಂಗೆ ಆಗುತ್ತೆ. ವಹಾ ಖಡಾ ಏಕ್ ಹೋಶಿಯಾರ್ ಆದ್ಮಿ ಏ ಸಬ್ ಸುನ್ ರಹಾ ಥಾ. ಆ ಅಂಗಡಿಯಲ್ಲಿ ಒಂದು ಜನನೇ ಇತ್ತು, ಅವಳು ತುಂಬ ಇಂಟೆಲಿಜೆಂಟ್ ಇತ್ತು, ಅವಳು ಫುಲ್ ಕೆಲಸಿದ್ದು. ಉಸ್ನೆ ಕಿಸಾನ್ ಕೋ ಅಪ್ನೆ ಪಾಸ್ ಬುಲಾಯ. ಆವಾಗ ಅವರೇ ಸುಮ್ಮನೆ ಅವ್ರಿಗೆ ಕರೆದಿದ್ದು, ಇಲ್ಲಿ ಬಾ ಅಂತ. और उसके कान में धीरे से कुछ कहा. ಮತ್ತೆ ಅದು ಕಿವಿಯಲ್ಲಿ ಏನೋ ಹೇಳಿದು. उस आदमी की बात सुनकर किसान का चेहरा खिल उठा. ಆವಾಗ ಆ ಜನದು ಮಾತು ಕೇಳಿಸ್ಬಿಟ್ಟು ಕಿಶನ್ಗೆ ತುಂಬ ಖುಷಿ ಆಯಿತು. वो दुकानदार के पास गया और अपने जेब में हाथ डालकर पैसे खनखनाने लगा. ಹರಿ ಏನು ಮಾಡಿದ್ದು, ಆ ದುಕಾನ್ದಾರ್ ಮುಂದೆ ಹೋಗಿ ಅವ್ರ ಪಾಕೆಟಲ್ಲಿ ಕಾಯಿ ಹಾಕ್ಕೊಂಡು ಸ್ವಲ್ಪ ದುಡ್ಡಿತ್ತು, ಅದು ಸೌಂಡ್ ಮಾಡಿದ್ದು. ಪೈಸೋ ಕಿ ಖನ್ಖನಾಹಟ್ ಸುನ್ಕರ್ ದುಕಾನ್ದಾರ್ ಖುಷ್ ಹೋ ಗಯಾ. ಅದು ಸೌಂಡ್ಗೆ ಅವ್ರಿಗೆ ತುಂಬ ಖುಷಿ ಆಯಿತು. ಆಯಿತು ನನಗೆ ಕೊಡ್ತಾರೆ ಅಂತ. ಉಸ್ನೆ ಕಹಾ ಚಲೋ ನಿಕಾಲೋ ಪೈಸೆ. ಆಯಿತು ಕೊಡೋ, ದುಡ್ಡು ಕೊಡೋ. ಕಿಸಾನ್ ನೆ ಕಹಾ ಪೈಸೆ ತೋ ಮೈನೆ ದೇ ದಿಯೇ. ನಾನು ನಿಮಗೆ ದುಡ್ಡು ಕೊಟ್ಟಿದ್ವಿ. ದುಕಾನ್ದಾರ್ ನೆ ಕಹಾ ಅರೆ ತುಮ್ನೆ ಪೈಸೆ ಕಬ್ ದಿಯೇ. ನೀವು ಯಾವಾಗ ದುಡ್ಡು ಕೊಟ್ಟಿದೆ. ಕಿಸಾನ್ ಬೋಲಾ ಕ್ಯಾ ತುಮ್ನೆ ಪೈಸೋ ಕಿ ಖನ್ಖನಾಹಟ್ ನಹಿ ಸುನಿ. ನೀವು ನಮ್ಮ ದುಡ್ಡುದು ಸೌಂಡ್ ಕೇಳಿಸಿಲ್ಲ. ಅಗರ್ ಮಿಠಾಯಿ ಕಿ ಸುಗಂಧ ಲೇನಾ ಮಿಠಾಯಿ ಖಾನೆ ಕೆ ಬರಾಬರ್ ಹೈ तो पैसे की खनखनाहट सुनना भी पैसे लेने की बराबर ही है. ನೀವು ಹೇಳಿದ್ಯಾ, ನಾನು ಸ್ಮೆಲ್ ತೊಗೊಂಡಿದ್ದೀನಿ, ಅದು ಸ್ವೀಟ್ ತೊಗೊಳೋದಕ್ಕೆ ಸಮ ಇರುತ್ತೆ. ಆ ಥರ ನಾನು ನಿಮಗೆ ಸೌಂಡ್ ಕಲಿಸಿದೀವಿ, ಅದನ್ನೇ ದುಡ್ಡು ಕೊಡೋದು ಸಮ ಇರುತ್ತೆ. ಕಿಸಾನ್ ಗರ್ಭ ಸೆ ಸಿರ್ ऊंचा किए कुछ देर वहाँ खड़ा रहा. ತುಂಬ ಪ್ರೌಡ್ನೆಸ್ ಬಂದಿದ್ದು. ಅಲ್ಲಿ ಸ್ವಲ್ಪ ನಿಂತ್ಕೊಂಡು ತಿರ್ಗಾ ಫಿರ್ ಮುಸ್ಕುರಾತಾ ಹುआ अपने घर की ओर चला गया. ನಗಿದ್ಬಿಟ್ಟು ಮನೆ ಕಡೆ ಹೋಗಿದ್ದು. ಸೊ ಇದಕ್ಕೆ ಸಿಕ್ ನಮಗೆ ಏನು ಸಿಗುತ್ತೆ, ಎಲ್ಲಿ ಏನು ಡಿಫಿಕಲ್ಟೀಸ್ ಬರಲಿ, ನಮ್ಮ ಮುಂದೆ ಯಾವುದು ಡಿಫಿಕಲ್ಟೀಸ್ ಬರಲಿ ಅಂದರೆ ನಾವು ಅದು ಡಿಫಿಕಲ್ಟೀಸ್ ಸರಿಯಾಗಿ ಫೇಸ್ ಮಾಡಿಕೊಂಡು ಏನೋ ಒಂದು ಮುಂದೆ ಹೋಗಬೇಕು. सो सूझबूझ से हर विपत्ति का उपाय निकाला
जा सकता है. ಇದು ಲೆಸನ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಓದಬೇಕು.